ಇದು ಟಿವಿ9 ಬಿಗ್ ಇಂಪ್ಯಾಕ್ಟ್. ಭರವಸೆಯಂತೆ ಪೊಲೀಸ್ ತಿದ್ದುಪಡಿ ವಿಧೇಯಕ ಅಂಗೀಕಾರ. ಇದು ಟಿವಿ9 ಬಿಗ್ ಇಂಪ್ಯಾಕ್ಟ್. ಭರವಸೆಯಂತೆ ಪೊಲೀಸ್ ತಿದ್ದುಪಡಿ ವಿಧೇಯಕ ಅಂಗೀಕಾರ. ಟಿವಿ9 ಸೆಲ್ಯೂಟ್ ಕಾರ್ಯಕ್ರಮದಲ್ಲಿ ಗೃಹ ಸಚಿವರು ಭರವಸೆಯನ್ನ ಕೊಟ್ಟಿದ್ರು. ನಿವೃತ್ತ ಡಿಜಿಐಜಿಪಿ ಅಧಿಕಾರಿ ಶಂಕರ್ ಬಿದರಿ ಮನವಿಯನ್ನ ಮಾಡಿದ್ರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಬಿದರಿಯವರು ಮನವಿಯನ್ನ ಮಾಡಿಕೊಂಡಿದ್ರು. ಟಿವಿ9 ಕಾರ್ಯಕ್ರಮದಲ್ಲಿ ಮನವಿಗೆ ಸ್ಪಂದಿಸಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭರವಸೆಯನ್ನ ಕೂಡ ಕೊಟ್ಟಿದ್ರು. ಭರವಸೆಯಂತೆ ಪೊಲೀಸ್ ತಿದ್ದುಪಡಿ ವಿಧೇಯಕ ಅಂಗೀಕಾರ. ಪೊಲೀಸ್ ವರ್ಗಾವಣೆ ಅವಧಿ ಕನಿಷ್ಠ 2 ವರ್ಷಕ್ಕೆ ನಿಗದಿ ಅವಕಾಶ. ಇದು ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್. ಹಾಗಿದ್ರೆ ಟಿವಿ9 ಸೆಲ್ಯೂಟ್ ಕಾರ್ಯಕ್ರಮದಲ್ಲಿ ನಿವೃತ್ತ ಡಿಜಿಐಜಿಪಿ ಅಧಿಕಾರಿ ಶಂಕರ್ ಬಿದರಿಯವರು ಏನ್ ಮನವಿಯನ್ನ ಮಾಡಿಕೊಂಡಿದ್ರು, ಅದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾವ ರೀತಿಯಾಗಿ ಸ್ಪಂದಿಸಿದ್ರು ನೋಡೋಣ. 2012 ಜೂನ್ 1ರಂದು ಯಾವುದೋ ಸದುದ್ದೇಶದಿಂದೋ ದುರುದ್ದೇಶದಿಂದನೋ ತಿಳಿದನೋ ನಮ್ಮ ಇಲಾಖೆ ಮುಂದೆ ಒಳ್ಳೆ ರೀತಿ ಕೆಲಸ ಮಾಡಲಿಕ್ಕೆ ಅಡೆತಡೆ ಉಂಟಾಗ್ತಕ್ಕಂಥ ಒಂದು ತಿದ್ದುಪಡಿಯನ್ನು ಕರ್ನಾಟಕ ಸರ್ಕಾರದ ಆಗಿನ ಗೃಹ ಮಂತ್ರಿಗಳು ತಂದಿದ್ದಾರೆ. ಅದರಿಂದ ನಮ್ಮ ಇಲಾಖೆಗೆ ಭಾಳ ತೊಂದರೆ ಆಗ್ತಾ ಇದೆ. ಇಲಾಖೆ ಉನ್ನತ ಪರಂಪರೆಯನ್ನು ಕಾಪಾಡಿಕೊಂಡು ಬರಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಸಾಮಾನ್ಯವಾಗಿ ಉತ್ತಮ ಸೇವೆಯ ಷರತ್ತಿಗೆ ಒಳಪಟ್ಟು ನಮ್ಮ PSIಯಿಂದ DGP ವರೆಗಿನ ಎಲ್ಲ ಅಧಿಕಾರಿಗಳಿಗೆ 2 ವರ್ಷದ ಸೇವಾ ಅವಧಿಯನ್ನು ತಾವು ಕಲ್ಪಿಸಿಕೊಡಬೇಕು. ಮತ್ತು 2012 ಜೂನ್ 1ರಂದು ತಂದಿರತಕ್ಕಂಥ ಕರಾಳವಾದಂಥ ಒಂದು ತಿದ್ದುಪಡಿ ಏನಿದೆ ಅದನ್ನು ರಿಪೀಲ್ ಮಾಡಿಕೊಡಬೇಕು ಅಂತ ನಮ್ಮಿಬ್ಬರಲ್ಲಿಯೂ ಸಹಿತ ನಾನು ಅತ್ಯಂತ ಆಗ್ರಹಪೂರ್ವಕವಾಗಿ ಕೇಳ್ಕೊಳ್ತೀನಿ. ತಾವೇನು ಬಯಸಿದ್ದೀರಿ ಅದು ಎಲ್ಲರ ದೃಷ್ಟಿಯಿಂದ ಏನು ಅವರು 1 ವರ್ಷಕ್ಕೆ ಟ್ರಾನ್ಸ್ಫರ್ಸ್ಗಳನ್ನು ಮಾಡಬೇಕು ಅಂತೇಳಿ ಹಿಂದೆ ಸರ್ಕಾರಗಳು ತಂದಿತ್ತು, ಅದನ್ನು ಬದಲಾಯಿಸಿ ಈ ಸದನದಲ್ಲೇ 2 ವರ್ಷದ ಬದಲಾವಣೆಯನ್ನು ತರ್ತಾ ಇದ್ದೇನೆ. ಗ್ರೇಟ್.